ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ಡಬ್ಲ್ಯೂ ಇನ್ವೇಷನ್ ಬಗ್ಗೆ ಮಾತಾಡೋದಾದ್ರೆ ನಿಮಗೆ ಗೊತ್ತಿರಬಹುದು, ರೀಸೆಂಟ್ ಆಗಿ ಡಬ್ಲ್ಯೂ ಅವರು ಇನ್ವೇಷನ್ ನ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿರ್ತಾರೆ. ಇದು ಒಂದು ಪ್ರೀಮಿಯಂ ಲೈವ್ ಇವೆಂಟ್ ಆಗಿರುತ್ತೆ. ಅಂಡ್ ಈ ಒಂದು ಪ್ರೀಮಿಯಂ ಲೈವ್ ಇವೆಂಟ್ ಅಲ್ಲಿ NXT ವರ್ಸಸ್ TNA ನಮಗೆ ನೋಡೋದಕ್ಕೆ ಸಿಗ್ತಾ ಇತ್ತು. ಬಟ್ ರೀಸೆಂಟ್ ಆಗಿ ಈ ಒಂದು ನೇಮ್ ಸುತ್ತ ಸಿಕ್ಕಾಪಟ್ಟೆ ಕಾಂಟ್ರವರ್ಸಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ಈ ಒಂದು ಪ್ರೀಮಿಯಂ ಲೈವ್ ಇವೆಂಟ್ ನಮಗೆ ಅಕ್ಟೋಬರ್ 7ನೇ ತಾರೀಕು ನೋಡೋದಕ್ಕೆ ಸಿಗಬೇಕಾಗಿರುತ್ತೆ. ಅದಕ್ಕೂ ಕೂಡ ಡಬ್ಲ್ಯೂ ಅವರು ಈ ಒಂದು ಪ್ರೀಮಿಯಂ ಲೈವ್ ಇವೆಂಟ್ ಗೆ ಇನ್ವೇಷನ್ ಅಂತ ನೇಮ್ ನ ಇಟ್ಟಿರ್ತಾರೆ. ಅಂಡ್ ಆಗ ಇಸ್ರೇಲ್ ನ ಜನಗಳು ಸಿಕ್ಕಾಪಟ್ಟೆ ಆರ್ಗನೈಸೇಷನ್ ಮೇಲೆ ಕೋಪ ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಲಿಟ್ರಲಿ ಇಸ್ರೇಲ್ ಹಾಗೆ ಇರಾನ್ ನ ವಾರು ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು. ಅಂಡ್ ಅಕ್ಟೋಬರ್ 7ನೇ ತಾರೀಕು ಇಸ್ರೇಲ್ ಮೇಲೆ ಇರಾನ್ ಅವರು ಏನೋ ಒಂದು ಇನ್ವೇಷನ್ ಮಾಡಿರ್ತಾರಂತೆ. ಅಂಡ್ ಅದರಿಂದಾನೇ ಈಗ ವಾರ್ಗಳು ಕೂಡ ನಡೀತಾ ಇರೋದು. ಅಂಡ್ ಈಗ ಡಬ್ಲ್ಯೂ ಅವರು ಅಕ್ಟೋಬರ್ 7ನೇ ತಾರೀಕಿನ ಪ್ರೀಮಿಯಂ ಲೈವ್ ಇವೆಂಟ್ಗೆನೆ ಇನ್ವೇಷನ್ ಅಂತ ನೇಮ್ ನ ಇಟ್ಟಿದ್ದಾರೆ ಅಂತ ಇಸ್ರೇಲ್ ಅವರು ಆರ್ಗನೈಸೇಷನ್ ಮೇಲೆ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡಿದ್ದಾರೆ. ಅದೇ ಡೇಟಿಗೆ ಇದೇ ನೇಮ್ ನ ಯಾಕೆ ಇಟ್ಟಿದ್ರಿ ಅಂತ. ಅಂಡ್ ಇದ್ರೆಲ್ಲದ್ರಿಂದನೂ ಕೂಡ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಡಬ್ಲ್ಯೂ ಅವರು ಈಗ ಇನ್ವೇಷನ್ ಅನ್ನೋ ಒಂದು ನೇಮ್ ನೇ ಚೇಂಜ್ ಮಾಡಿ NXT ಶೋ ಡೌನ್ ಅಂತ ಇಟ್ಟಿದ್ದಾರೆ. ಸೊ ಇನ್ ಮುಂದೆ ಡಬ್ಲ್ಯೂ ಅಲ್ಲಿ ಈ ಒಂದು ಇನ್ವೇಷನ್ ನಮಗೆ ನೋಡೋದಕ್ಕೆ ಸಿಗ್ತಾ ಇಲ್ಲ. ಅಕ್ಟೋಬರ್ 7ನೇ ತಾರೀಕು ಅಫ್ಕೋರ್ಸ್ TNA ವರ್ಸಸ್ NXT ಆಗ್ತಾ ಇದೆ, ಬಟ್ ಅದು ಇನ್ವೇಷನ್ ಅಲ್ಲಿ ಆಗ್ತಾ ಇಲ್ಲ. ಯಾಕಂದ್ರೆ ಡಬ್ಲ್ಯೂ ಅವರು ಇನ್ವೇಷನ್ ಅನ್ನೋ ಒಂದು ನೇಮ್ ನ ಚೇಂಜ್ ಮಾಡಿ NXT ಶೋ ಡೌನ್ ಅಂತ ಇಟ್ಟಿದ್ದಾರೆ. ಲಿಟ್ರಲಿ ಇದು ತುಂಬಾನೇ ದೊಡ್ಡ ಕಾಂಟ್ರವರ್ಸಿ ಆಗ್ತಾ ಇತ್ತು. ಇಸ್ರೇಲ್ ಅವರು ಸುಮ್ಮನೆ ಕೂತ್ಕೋತಾ ಇರಲಿಲ್ಲ. ನೀವ್ ಯಾಕೆ ಅಕ್ಟೋಬರ್ 7ನೇ ತಾರೀಕಿನ ಇಟ್ಟಿದ್ದೀರಾ ಅಂತ ವಾದ ವಿವಾದಗಳನ್ನ ಸೃಷ್ಟಿ ಮಾಡೋದಕ್ಕೆ ಬಂದ್ಬಿಡೋರು. ಅಂಡ್ ಅದರಿಂದೆಲ್ಲ ತಪ್ಪಿಸ್ಕೊಳ್ಳೋದಕ್ಕೆ ಡಬ್ಲ್ಯೂ ಅವರು ನೇಮ್ ನೇ ಚೇಂಜ್ ಮಾಡಿ ಶೋ ಡೌನ್ ಅಂತ ಇಟ್ಟಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ರ್ಯಾಂಡಿ ಆರ್ಟನ್ ಹಾಗೆ ಐಶೋ ಸ್ಪೀಡ್ ಬಗ್ಗೆ. ರೀಸೆಂಟ್ ಆಗಿ ನಮ್ಮ ಐಶೋ ಸ್ಪೀಡ್ ಅವರು ತನ್ನ ಲೈವ್ ಅಲ್ಲಿ ರ್ಯಾಂಡಿ ಆರ್ಟನ್ ಅವರಿಗೆ ಆರ್ಕೆವನ್ನ ಹಾಕೋದಕ್ಕೆ ಹೋಗಿರ್ತಾರೆ. ರ್ಯಾಂಡಿ ಆರ್ಟನ್ ಅವರು ಕೂಡ ಯಾವುದೋ ಇವೆಂಟ್ ಗೆ ಹೋಗಿರ್ತಾರೆ. ಅಂಡ್ ಅಲ್ಲಿಗೆ ನಮ್ಮ ಐಶೋ ಸ್ಪೀಡ್ ಅವರು ಕೂಡ ಹೋಗಿರ್ತಾರೆ. ಅಂಡ್ ಅವರು ಹಿಂದೆಯಿಂದ ರ್ಯಾಂಡಿ ಆರ್ಟನ್ ಅವರಿಗೆ ಆರ್ಕೆವನ್ನ ಹಾಕೋದಕ್ಕೆ ಹೋಗ್ತಾರೆ. ಬಟ್ ನಮ್ಮ ರ್ಯಾಂಡಿ ಆರ್ಟನ್ ಅವರು ಅದನ್ನ ನೋಡ್ಬಿಡ್ತಾರೆ. ಅಂಡ್ ಇಬ್ರು ಕೂಡ ಕ್ಯಾಶುಯಲ್ ಆಗಿ ಮಾತಾಡೋದಕ್ಕೆ ಶುರು ಮಾಡ್ತಾರೆ. ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ, ನಮ್ಮ ಐಶೋ ಸ್ಪೀಡ್ ಅವರು ಏನಾದ್ರೂ ರ್ಯಾಂಡಿ ಆರ್ಟನ್ ಅವರಿಗೆ ಆರ್ಕೆವನ್ನ ಹಾಕಿದ್ದಿದ್ರೆ ಯಾವ ರೀತಿ ಸಿನಾರಿಯೋ ಅಲ್ಲಿ ಸೃಷ್ಟಿ ಆಗೋದು ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಮಾರ್ಕ್ ಹೆನ್ರಿ ಅವರ ಬಗ್ಗೆ. ರೀಸೆಂಟ್ ಆಗಿ ನಮ್ಮ ಮಾರ್ಕ್ ಹೆನ್ರಿ ಅವರು ಜಾನ್ ಸಿನಾ ಅವರ ಫೈನಲ್ ಅಪೋನೆಂಟ್ ನ ಪ್ರೆಡಿಕ್ಟ್ ಮಾಡಿದ್ದಾರೆ. ನಮ್ಮ ಮಾರ್ಕ್ ಹೆನ್ರಿ ಅವರ ಪ್ರಕಾರ ಜಾನ್ ಸಿನಾ ಅವರ ಫೈನಲ್ ಅಪೋನೆಂಟ್ ಆಗಿ ಜೋ ಹೆನ್ರಿ ಅವರು ಬರ್ಬೇಕಂತೆ. ಆ ಒಂದು ಮ್ಯಾಚ್ ಅಲ್ಲಿ ಜಾನ್ ಸಿನಾ ಅವರು ಜೋ ಹೆನ್ರಿ ಅವ್ರನ್ನ ಓವರ್ ಮಾಡ್ಬೇಕಂತೆ. ಈ ರೀತಿ ಏನಾದ್ರೂ ಆದ್ರೆ ಅದು ಬಿಸ್ನೆಸ್ ಗೆ ಒಳ್ಳೇದು ಅಂತ ನಮ್ಮ ಮಾರ್ಕ್ ಹೆನ್ರಿ ಅವರು ತಿಳಿಸಿದ್ದಾರೆ. ಲಿಟ್ರಲಿ ಬುಲ್ಶಿಟ್ ಅಂತ ಅನ್ಕೋಬಿಟ್ಟೆ ನಾನು. ಜಾನ್ ಸಿನಾ ಅವರ ಫೈನಲ್ ಅಪೋನೆಂಟ್ ಅಂಡ್ ಅದರಲ್ಲೂ ಕೂಡ ಜಾನ್ ಸಿನಾ ಅವರು ಓವರ್ ಮಾಡ್ತಾರೆ ಅಂದ್ರೆ ಲಿಟ್ರಲಿ ಅದಂತೂ ನಂಬೋದಕ್ಕೆ ಆಗೋದಿಲ್ಲ. ಸೊ ಜಾನ್ ಸಿನಾ ಅವರ ಫೈನಲ್ ಮ್ಯಾಚ್ ಅಲ್ಲಿ ಅವರು ಗೆಲ್ಬೇಕು ಅನ್ನೋದೇ ನಮ್ಮೆಲ್ಲರ ಆಸೆ. ಲಿಟ್ರಲಿ ಗೈಸ್, ಡಬ್ಲ್ಯೂ ಅವರು ರ್ಯಾಂಡಿ ಆರ್ಟನ್ ಆಗಿ ಜಾನ್ ಸಿನಾ ಅವರ ಮ್ಯಾಚ್ ನ ಫೈನಲ್ ಆಗಿ ಒಂದು ಪ್ರಾಪರ್ ಫ್ಯೂಡ್ ಆಗಿ ಬುಕ್ ಮಾಡಿ ಜಾನ್ ಸಿನಾ ಅವ್ರನ್ನ ಸ್ಟಿಲ್ ಅನ್ಡಿಸ್ಪ್ಯೂಟೆಡ್ ಚಾಂಪಿಯನ್ ಆಗಿ ಇರಿಸಿ ಆ ಒಂದು ಚಾಂಪಿಯನ್ಶಿಪ್ ನ ನಮ್ಮ ಜಾನ್ ಸಿನಾ ಅವರೇನಾದ್ರೂ ರ್ಯಾಂಡಿ ಆರ್ಟನ್ ಅವರ ಮೇಲೆ ಸೋತಿದ್ರೆ ನಿಜವಾಗ್ಲೂ ಅದ್ಭುತವಾಗಿರೋದು. ಬಟ್ ಡಬ್ಲ್ಯೂ ಅವರು ಈಗ ಎಲ್ಲದನ್ನು ಕೂಡ ಹಾಳು ಮಾಡಿದ್ದಾರೆ. ಏನು ಕೂಡ ಮಾಡೋದಕ್ಕೆ ಆಗೋದಿಲ್ಲ. ಕಾದ್ ನೋಡ್ಬೇಕು. ಪಾಲಿಗೆ ಬಂದಿದ್ ಪಂಚಾಮೃತ ಅಂತ ನಾವೆಲ್ಲರೂ ಕೂಡ ತಿಂತಾನೆ ಇರಬೇಕು. ಕಾದ್ ನೋಡೋಣ ಜಾನ್ ಸಿನಾ ಅವರ ಫೈನಲ್ ಅಪೋನೆಂಟ್ ಯಾರಾಗಿರ್ತಾರೆ ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಕ್ರೌನ್ ಜ್ಯುವೆಲ್ ಬಗ್ಗೆ. ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಇನ್ನ ಒಂದು ಮ್ಯಾಚ್ ನ ಕ್ರೌನ್ ಜ್ಯುವೆಲ್ ಗೆ ಕನ್ಫರ್ಮ್ ಮಾಡಿದ್ದಾರೆ. ನಮಗೆ ಕ್ರೌನ್ ಜ್ಯುವೆಲ್ ಅಲ್ಲಿ ರಿಯಾ ರಿಪ್ಲಿ ಅಂಡ್ ಇಯೋ ಸ್ಕೈ ವರ್ಸಸ್ ಆಸ್ಕಾ ಹಾಗೆ ಕೈರಿ ಸೇನ್ ಅವರ ನಡುವೆ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಸೊ ಇದ್ರ ಪ್ರಕಾರ ಕ್ರೌನ್ ಜ್ಯುವೆಲ್ ಅಲ್ಲಿ ಈಗ ಸದ್ಯಕ್ಕೆ 4 ಮ್ಯಾಚಸ್ ಗಳು ಅಫಿಷಿಯಲ್ ಆಗಿ ಕನ್ಫರ್ಮ್ ಆಗಿದೆ. ಜಾನ್ ಸಿನಾ ಹಾಗೆ ಎಜೆ ಸ್ಟೈಲ್ ಅವರ ನಡುವೆ ಒನ್ ಲಾಸ್ಟ್ ಟೈಮ್ ಮ್ಯಾಚ್, ಕೋಡಿ ರೋಡ್ಸ್ ಹಾಗೆ ಸೆತ್ ಫ್ರೀಕಿನ್ ರಾಲಿನ್ಸ್ ಅವರ ನಡುವೆ ಕ್ರೌನ್ ಜ್ಯುವೆಲ್ ಚಾಂಪಿಯನ್ಶಿಪ್ ಗೆ ಸಿಂಗಲ್ಸ್ ಮ್ಯಾಚ್, ಸ್ಟಿಫನಿ ಸ್ಟಾರ್ಟನ್ ಹಾಗೆ ಸ್ಟೆಫನಿ ವೆಕರ್ ಅವರ ನಡುವೆ ವಿಮೆನ್ಸ್ ಕ್ರೌನ್ ಜ್ಯುವೆಲ್ ಚಾಂಪಿಯನ್ಶಿಪ್ ಗೆ ಸಿಂಗಲ್ಸ್ ಮ್ಯಾಚ್, ಅಂಡ್ ರಿಯಾ ರಿಪ್ಲಿ ಹಾಗೆ ಇಯೋ ಸ್ಕೈ ವರ್ಸಸ್ ಆಸ್ಕಾ ಹಾಗೆ ಕೈರಿ ಸೇನ್ ಅವರ ನಡುವೆ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಇದಲ್ದಲೇ ಇನ್ನ ಒಂದು ಮ್ಯಾಚ್ ಅಫಿಷಿಯಲ್ ಆಗಿ ಅನೌನ್ಸ್ ಆಗೋದು ಬಾಕಿ ಇದೆ. ಅಂಡ್ ಆ ಒಂದು ಮ್ಯಾಚ್ ನಮ್ಮ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರ ಮ್ಯಾಚ್ ಆಗಿರುತ್ತೆ. ಯಾಕಂದ್ರೆ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವ್ರನ್ನ ಕ್ರೌನ್ ಜ್ಯುವೆಲ್ ಪರ್ತಿಗೆ ಅನೌನ್ಸ್ ಮಾಡಿದ್ದಾರೆ. ನೀವು ಇಲ್ಲಿ ನೋಡ್ತಾ ಇರಬಹುದು, ಪೋಸ್ಟರ್ ಕೂಡ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ರಿಲೀಸ್ ಮಾಡಿದ್ದಾರೆ. ಸೊ ಇದ್ರ ಪ್ರಕಾರ 100% ನಮ್ಮ ರೋಮನ್ ರೈನ್ಸ್ ಅವರು ಕ್ರೌನ್ ಜ್ಯುವೆಲ್ ಅಲ್ಲಿ ಕಂಪೀಟ್ ಮಾಡ್ತಾರೆ. ಸೊ ಪ್ರಾಬಬ್ಲಿ ಅದು ಒಂದು ಟ್ಯಾಗ್ ಟೀಮ್ ಮ್ಯಾಚ್ ಅಲ್ಲಿ ಅಂತ ಅನ್ಕೋತೀನಿ. ಆ ಕಡೆ ಬ್ರಾನ್ ಬ್ರೇಕರ್ ಹಾಗೆ ಬ್ರಾನ್ಸನ್ ರೀಡ್ ಅವರು ಇರ್ತಾರೆ. ಅಂಡ್ ಈ ಕಡೆ ನಮ್ಮ ಜೇ ಉಸೋ ಹಾಗೆ ರೋಮನ್ ರೈನ್ಸ್ ಅವರು ಇರ್ತಾರೆ. ಸೊ ಜೇ ಉಸೋ ಅಂಡ್ ರೋಮನ್ ರೈನ್ಸ್ ವರ್ಸಸ್ ಬ್ರಾನ್ ಬ್ರೇಕರ್ ಹಾಗೆ ಬ್ರಾನ್ಸನ್ ರೀಡ್ ಅವರ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ನಮಗೆ ಕ್ರೌನ್ ಜ್ಯುವೆಲ್ ಅಲ್ಲಿ ನೋಡೋದಕ್ಕೆ ಸಿಗಬಹುದು. ಈಗ ನೀವು ಕೇಳಬಹುದು, ಜಿಮ್ಮಿ ಉಸೋ ಎಲ್ಲೋದ್ರು
ಹೋದ್ರು ಗುರು ಅಂತ. ಅಂಡ್ ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಇರೋದು ಕೂಡ ಅದ್ರ ಬಗ್ಗೆನೆ ಗಾಯ್ಸ್. ಡಬ್ಲ್ಯೂ ಅವರು ಈ ಒಂದು ಬ್ರೇಕಪ್ ಆಂಗಲ್ ರೀತಿ ಏನೋ ಒಂದು ಇಂಟ್ರೆಸ್ಟಿಂಗ್ ಆಗಿ ಪ್ಲಾನ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ರೋಮನ್ ರೈನ್ಸ್ ಅವರು ಈ ಒಂದು ಟೈಮ್ ಅಲ್ಲಿ ಜೇ ಉಸೋನ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಐ ಥಿಂಕ್ ರೋಮನ್ ರೈನ್ಸ್ ಅವರು ಜೇ ಉಸೋ ಅವ್ರನ್ನ ನೆಕ್ಸ್ಟ್ ಟ್ರೈಬಲ್ ಚೀಫ್ ಮಾಡೋದಕ್ಕೆ ಮತ್ತೊಮ್ಮೆ ಟ್ರೈ ಮಾಡ್ತಾ ಇದ್ದಾರೆ. ಅಂಡ್ ಜೇ ಉಸೋ ಅವರು ಕೂಡ ಅದೇ ರೀತಿ ಬದಲಾಗ್ತಾ ಇದ್ದಾರೆ. ಅವರು ಜಿಮ್ಮಿ ಉಸೋಗೆ ಆರ್ಡರ್ಸ್ ಗಳನ್ನ ಕೊಡೋದಕ್ಕೆ ಶುರು ಮಾಡಿದ್ದಾರೆ. ಅಂಡ್ ಆ ಒಂದು ಬದಲಾವಣೆನ ಈಗ ನಮ್ಮ ಜಿಮ್ಮಿ ಉಸೋ ಅವರು ಕೂಡ ಗಮನಿಸ್ತಾ ಇದ್ದಾರೆ. ರೀಸೆಂಟ್ ಮಂಡೇ ನೈಟ್ ರಾ ಅಲ್ಲಿ ನಾವು ನೋಡಿರಬಹುದು. ಅಂಡ್ ಹಿಂದೆನೂ ಕೂಡ ಈ ಒಂದು ವಿಚಾರಕ್ಕೆನೆ ನಮ್ಮ ಜಿಮ್ಮಿ ಉಸೋ ಅವರು ಜೇ ಉಸೋ ಅವರ ಮೇಲೆ ಟರ್ನ್ ಆಗಿದ್ರು. ಅಂಡ್ ಈಗ ಮತ್ತೊಮ್ಮೆ ರೋಮನ್ ರೈನ್ಸ್ ಅವರು ಜೇ ಉಸೋಗೆ ಮೋಟಿವೇಟ್ ಮಾಡ್ತಾ ಇದ್ದಾರೆ. ಕಳೆದ ಮಂಡೇ ನೈಟ್ ರಾ ಕೂಡ ನೀವು ಗಮನಿಸಿರಬಹುದು. ಅವರು ಜಿಮ್ಮಿ ಉಸೋನ ಮಾತಾಡ್ಸೋದಕ್ಕೂ ಕೂಡ ಹೋಗೋದಿಲ್ಲ, ಸೀದಾ ಹೋಗಿ ಜೇ ಉಸೋನ ಮೋಟಿವೇಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ನೀನು ಮಾಡ್ತಾ ಇರೋದೇ ಸರಿ ಅಂತ ಹೇಳ್ತಾರೆ. ಬಟ್ ಆ ಒಂದು ವಿಚಾರ ಜಿಮ್ಮಿ ಉಸೋಗೆ ಇಷ್ಟ ಆಗ್ತಾ ಇಲ್ಲ. ಅಂಡ್ ಈಗ ರೋಮನ್ ರೈನ್ಸ್ ಅವರು ಬಂದು ನಾನು ಹಾಗೆ ಜೇ ಸೇರ್ಕೊಂಡು ಬ್ರಾನ್ ಬ್ರೇಕರ್ ಆಗಿ ಬ್ರಾನ್ಸನ್ ರೀಡ್ ಅವ್ರನ್ನ ಫೇಸ್ ಮಾಡ್ತೀವಿ ಕ್ರೌನ್ ಜುವೆಲ್ ಅಲ್ಲಿ ಅಂದ್ರೆ ಜಿಮ್ಮಿ ಉಸೋಗೆ ಅದು ಇನ್ನೂ ಕೂಡ ನೋವಾಗುತ್ತೆ. ಯಾಕಂದ್ರೆ ಕಳೆದ ಬಾರಿ ಜಿಮ್ಮಿ ಉಸೋ ಹಾಗೆ ಜೇ ಉಸೋ ಅವರು ಸೇರ್ಕೊಂಡು ಬ್ರಾನ್ ಬ್ರೇಕರ್ ಆಗಿ ಬ್ರಾನ್ಸನ್ ರೀಡ್ ಅವ್ರನ್ನ ಟ್ಯಾಗ್ ಟೀಮ್ ಮ್ಯಾಚ್ ಅಲ್ಲಿ ಸೋಲ್ಸೋದಕ್ಕೆ ಆಗಿಲ್ಲ. ಈಗ ರೋಮನ್ ರೈನ್ಸ್ ಆಗಿ ಜೇ ಉಸೋ ಅವರು ಸೇರ್ಕೊಂಡು ಬ್ರಾನ್ ಬ್ರೇಕರ್ ಆಗಿ ಬ್ರಾನ್ಸನ್ ರೀಡ್ ಅವ್ರನ್ನ ಸೋಲ್ಸಿದ್ರೆ ಜಿಮ್ಮಿ ಉಸೋ ಅವರಿಗೆ ಇನ್ನೂ ಕೂಡ ಖೇದ ಉಂಟಾಗುತ್ತೆ. ಅಂಡ್ ಅದರಿಂದನೇ ಪ್ರಾಬಬ್ಲಿ ಒಂದು ಬಿಗ್ ಸ್ಟೋರಿ ಲೈನ್ ನಮಗೆ ನೋಡೋದಕ್ಕೆ ಸಿಗಬಹುದು. ಲಿಟರಲಿ ಗೈಸ್ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ. ಅಂಡ್ ಅಷ್ಟೇ ಅಲ್ಲ, ನಮ್ಮ ಜಿಮ್ಮಿ ಉಸೋ ಅವರು ತನ್ನ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಈ ಒಂದು ಫೋಟೋನು ಕೂಡ ಶೇರ್ ಮಾಡ್ಕೊಂಡಿದ್ದಾರೆ. ಒಂದ್ ಕಡೆ ಜಿಮ್ಮಿ ಉಸೋ ಇದ್ದಾರೆ ಅಂಡ್ ಇನ್ನೊಂದ್ ಕಡೆ ಜೇ ಉಸೋ ಇದ್ದಾರೆ. ಎರಡನ್ನೂ ಕೂಡ ಕಂಬೈನ್ ಮಾಡಿದ್ರೆ ಇವರಿಬ್ಬರ ಫೇಸ್ ಆಫ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ನಾವಿಬ್ರು ಕೂಡ ಈಗ ಆಪೋಸಿಟ್ ಆಗಿ ನಿಂತಿದೀವಿ ಅಂತ ನಮ್ಮ ಜಿಮ್ಮಿ ಉಸೋ ಅವರು ಸಿಂಬಾಲಿಕ್ ಆಗಿ ನಮಗೆ ತಿಳಿಸ್ತಾ ಇದ್ದಾರೆ. ಕಾದ್ ನೋಡೋಣ ಗೈಸ್ ಏನೇನಾಗುತ್ತೆ ಅಂತ. ಸದ್ಯಕ್ಕೆ ಈ ರೀತಿ ಸ್ಟೋರಿ ಲೈನ್ ನಮಗೆ ಕ್ರೌನ್ ಜುವೆಲ್ ಅಲ್ಲಿ ನೋಡೋದಕ್ಕೆ ಸಿಗಬಹುದು. ನಮ್ಮ ರೋಮನ್ ರೈನ್ಸ್ ಅವರು ಜೇ ಉಸೋ ಅವನ್ನ ಕರ್ಕೊಂಡು ಬ್ರಾನ್ ಬ್ರೇಕರ್ ಆಗಿ ಬ್ರಾನ್ಸನ್ ರೀಡ್ ಅವ್ರನ್ನ ಫೇಸ್ ಮಾಡೋದಕ್ಕೆ ಹೋಗಬಹುದು ಕ್ರೌನ್ ಜುವೆಲ್ ಗೆ. ಅಂಡ್ ಈ ಒಂದು ವಿಚಾರದಿಂದ ನಮ್ಮ ಜಿಮ್ಮಿ ಉಸೋಗೆ ಇನ್ನೂ ಕೂಡ ಕೋಪ ಬರಬಹುದು. ನಿಮ್ಗೆ ಅನ್ಸುತ್ತೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.